ಎಲ್ಲರಿಗೂ ನಮಸ್ಕಾರ. ಇವಾಗ ಹೈಸ್ಕೂಲ್ದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಇದು ಒಂದು ಅಂತಿಮ ಘಟ್ಟ. ಯಾಕಂದ್ರೆ SSLC ಎಕ್ಸಾಮ್ ಕೂಡ ಈಗ ಸದ್ಯದಲ್ಲೇ ನಡೀತಿದೆ. ಆದರೆ ನಾವಿಲ್ಲಿ ಪ್ರತಿಯೊಬ್ಬರು ಕೂಡ ತಂದೆ ತಾಯಿಗಳಿಗೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅದೇನಂದ್ರೆ, ಮಕ್ಕಳಿಗೆ ನಾವು ಯಾವುದೇ ರೀತಿಯಲ್ಲಿ ಕೂಡ SSLCಯನ್ನ ನೀನು ಮುಗಿಸಿದ್ರೆ ಸಾಕು, ಹೇಗಾದ್ರೂ ಮಾಡು, SSLC ಮುಗಿಸ್ಬಿಡು, ಆನಂತರ ನಿನಗೇನ್ ಬೇಕೋ ಅದನ್ನ ಮಾಡು ಅಂತೇಳಿ ತಂದೆ ತಾಯಿ ಮಕ್ಕಳಿಗೆ ಹೇಳ್ತೀವಿ. ಆದ್ರೆ ಆ ಮಕ್ಕಳು ಮೊದಲಿಂದನೂ ಕೂಡ ಡಿಸೈಡ್ ಆಗಿಬಿಟ್ಟಿರ್ತಾರೆ, ಅಬ್ಬಾ SSLC ಎಕ್ಸಾಮ್ ಬಂತಪ್ಪ, ಏನೋ ಒಂದು ಬರೆದು ಬಿಡೋಣ, ಏನೋ ಒಂದು ಮುಗಿಸ್ಬಿಡೋಣ, ಇದು ಮುಗೀತಂದ್ರೆ ನನ್ನ ಜವಾಬ್ದಾರಿ ಮುಗೀತು, ನಾನೇನ್ ಬೇಕಾದ್ರೂ ಕೂಡ ಮಾಡ್ಬೋದು ಅಂತೇಳಿ ಮಕ್ಕಳು ಡಿಸೈಡ್ ಆಗ್ತಾರೆ. ನಾವು ಅದೇ ಮಕ್ಕಳಿಗೆ SSLC ಅನ್ನೋದು ಇದು ನಿಮಗೆ ನಿಮ್ಮ ಭವಿಷ್ಯನ ರೂಪಿಸುವಂಥದ್ದು. ಅವರಿಗೆ ಒಂದಿಷ್ಟು ಮನವರಿಕೆ ಮಾಡಿಕೊಂಡು ಸ್ವಲ್ಪ ಅಭ್ಯಾಸವನ್ನ ನೀವು ಸರಿಯಾದ ರೀತಿಯಲ್ಲಿ ನೀವು ಮಾಡಿದ್ದೇ ಆತಂದ್ರೆ ನೀವು ಮುಂದೆ ಒಂದು ದೊಡ್ಡ ವ್ಯಕ್ತಿ ಕೂಡ ಆಗ್ಬಹುದು. ಯಾಕಂತಂದ್ರೆ ಇದು ನಿಮಗೆ ಅಂತಿಮ ಘಟ್ಟ. ಈ ಘಟ್ಟದಲ್ಲಿ ನೀವು ಯಶಸ್ವಿಗೊಂಡ್ರೆ ನಿಮಗೆ ಮುಂದೆ ಒಳ್ಳೆ ಭವಿಷ್ಯ ಕೂಡ ಇದೆ. ನೀವು ಏನ್ ಬೇಕಾದ್ರೂ ಕೂಡ ಆಗ್ಬೋದು. ನೋಡು, ನಾವು ಇಷ್ಟು ದಿವಸ ನಾವು ಬಡತನದಲ್ಲೇ ಬಂದಿದ್ದೀವಿ, ಬಡತನದಲ್ಲೇ ಹೋಗ್ತಾ ಇದ್ದೀವಿ. ಆದ್ರೆ ನಿಮ್ಮ ಭವಿಷ್ಯ ಆ ರೀತಿ ಆಗ್ಬಾರ್ದು. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ನಿಮಗೇನ್ ಬೇಕು ಬೇಡು ಎಲ್ಲವನ್ನು ಕೂಡ ನಾವು ಕೊಡೋದಿಕ್ಕೆ ಸಿದ್ಧವಾಗಿದ್ದೀವಿ. ಆದ್ರೆ ನೀವು ಇಚ್ಛೆಪಟ್ಟು ಇಷ್ಟಪಟ್ಟು ಓದ್ಕೊಳ್ಳಿ. ಎಕ್ಸಾಮ್ ಅನ್ನ ಸಂತೋಷದಿಂದ ಆನಂದದಿಂದ ಎಕ್ಸಾಮ್ ಅನ್ನ ಬರೀರಿ. ಅದರೊಳಗಡೆ ನೀವು ಯಶಸ್ವಿ ಆಗ್ತೀರಿ. ನಿಮಗೇನ್ ಬೇಕೋ ನಾವು ಅದನ್ನ ಕೊಡೋದಕ್ಕೆ ಸಿದ್ಧವಿದ್ದೀವಿ ಅಂತೇಳಿ ಆ ಮಕ್ಕಳಿಗೆ ಬೆಂಬಲವನ್ನ ಕೊಡೋಣ, ಅವರಿಗೆ ಬೆನ್ ತಟ್ಟೋಣ. ಆ ರೀತಿ ಮಾಡಿದಾಗ ಮಾತ್ರ ಅವ್ರ ಮುಂದಿನ ಭವಿಷ್ಯ ಕೂಡ ಉಜ್ವಲವಾಗಿರುತ್ತೆ. ಆದ್ರೆ ಇಲ್ಲಿ ಮಕ್ಕಳು ಕೂಡ ಡಿಸೈಡ್ ಆಗಿರ್ತಾರೆ. ಮಕ್ಕಳಿಗೂ ಕೂಡ ನಾನು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಯಾವುದೇ ಮಕ್ಕಳು ಕೂಡ ತಂದೆ ತಾಯಿ ಹೇಳಿದ್ದಾರೆ ನಾ SSLC ನಂದು ಮುಗಿಸ್ಬಿಡೋಣ ಅಂತೇಳಿ ನೀವು ಡಿಸೈಡ್ ಆಗ್ಬಿಡ್ರಿ. ಯಾಕಂತಂದ್ರೆ ನಿಮಗೂ ಕೂಡ ಒಂದು ಒಳ್ಳೆ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ ತಂದೆ ತಾಯಿರು ಕಷ್ಟಪಟ್ಟು ಅವರು ನಿಮ್ಮನ್ನ ಸಾಕೋದು. ಆಮೇಲೆ ಇದು ಬಂದಂತ ಜನರೇಷನ್ ಹೀಗೆ ಹೋಗಿದೆ. ಆದ್ರೆ ಇದನ್ನ ಯಾವುದೇ ರೀತಿ ಕೂಡ ನಾನು ಹಿಂಗೆ ಹೋಗ್ಬಾರ್ದು. ನಾನು ಒಳ್ಳೆ ವಿದ್ಯಾವಂತರಾಗಿ ಮನೆತನಕ್ಕೆ ಬೇಕಾದಷ್ಟು ಎಲ್ಲರಿಗೂ ಕೂಡ ನಾನು ಮಕ್ಕಳೇ ನಿಮಗೊಂದು ಕಿವಿ ಮಾತು. ಯಾಕಂದ್ರೆ ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆಯ ಸಮಯ. SSLCಯಲ್ಲಿ ನೀವು ಒಳ್ಳೆ ರಿಸಲ್ಟ್ ಅನ್ನ ತೆಗೆದ್ರೆ ನೀವು ಅಂದುಕೊಂಡ ರೀತಿಯಲ್ಲಿ ಕೂಡ ನೀವು ಸಾಧನೆ ಮಾಡಬಹುದು. ಸಾಕಷ್ಟು ರೀತಿಯಲ್ಲಿ ಎಂತೆಂಥ ಅಧಿಕಾರಿಗಳು ಇದ್ದಾರೆ. IAS, IPS, ಡಾಕ್ಟರ್ಸ್, ಇಂಜಿನಿಯರ್ಸ್, ಒಬ್ಬ ಬಿಸ್ನೆಸ್ ಮ್ಯಾನ್, ಗ್ರೇಟ್ ಬಿಸ್ನೆಸ್ ಮ್ಯಾನ್, ಎಲ್ಲಾ ರೀತಿಯಲ್ಲಿ ಕೂಡ ಇರ್ತಕ್ಕಂಥವ್ರು ಇದ್ದಾರೆ. ಆದ್ರೆ ನಾನು ಏನಾಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಬೇಕಾದವರು ನೀವೇ. ನೀವು ಏನ್ ಡಿಸೈಡ್ ಆಗ್ತೀರೋ ಅದು ಹಾಗೇ ಆಗುತ್ತೆ. ಅದಕ್ಕೋಸ್ಕರ ನಾನು ಒಳ್ಳೆ ರಿಸಲ್ಟ್ ಅನ್ನ ತೆಗಿಬೇಕು, ನಾನು ಒಳ್ಳೆ ರೀತಿಯಲ್ಲಿ ಓದ್ಬೇಕು, ನಾನು ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಬರೀಬೇಕು ಅಂತೇಳಿ ನೀವು ಡಿಸೈಡ್ ಆಗ್ಬಿಡಿ. ಅದು ಎಕ್ಸಾಮ್ ತಾನಷ್ಟಕ್ಕೆ ತಾನೇ ಯಶಸ್ವಿ ಆಗೇ ಆಗುತ್ತೆ. ಆದ್ರೆ SSLC ಎಕ್ಸಾಮ್ ಅನ್ನ ಬರೆಯೋದಕ್ಕಿಂತ ಮುಂಚಿತವಾಗಿ ನೀವು ಓದ್ಬೇಕಾದ್ರೆ ಕಷ್ಟಪಟ್ಟು ಓದಕ್ ಹೋಗ್ತೀರಿ. ಅದನ್ನ ಮಾಡಬೇಡಿ. ಇಷ್ಟಪಟ್ಟು ಓದಿ. ಓದ್ಬೇಕಾದ್ರೆ ನಿಮ್ಗೆ ಏನಾದ್ರೂ ಕೂಡ ಕಷ್ಟ ಆಗ್ತಾ ಇತ್ತು ಅಂದ್ರೆ, ಓದ್ಬೇಕಾದ್ರೆ ನಿಮಗೆ ಅಕ್ಷರಗಳನ್ನು ನೋಡಿದ ತಕ್ಷಣ ನಿದ್ದೆ ಬರ್ತಾ ಇತ್ತು ಅಂತಂದ್ರೆ ಆ ತಕ್ಷಣ ಕೈ ಬಿಟ್ಬಿಡಿ. ಸ್ವಲ್ಪ ಮನಸ್ಸನ್ನ ಉಲ್ಲಾಸ ಭರಿತವಾಗಿರ್ತಂಗ ನೋಡ್ಕೊಳ್ಳಿ. ಆನಂತರ ಸ್ವಲ್ಪ ಇಷ್ಟಪಡಿ. ಪುಸ್ತಕವನ್ನ, ಸರಸ್ವತಿಯನ್ನ ನೀವು ಇಷ್ಟಪಟ್ಟು ಓದಿ. ನಿಮಗೆ ಅದು ಒಂಥರ ಬೆಣ್ಣೆ ರೀತಿಯಲ್ಲಿ ಕರಿಗಿ ನಿಮಗೆ ಅಕ್ಷರಗಳು ನಿಮ್ಮ ತಲೆಯಲ್ಲಿ ತಾವೇ ಹೋಗ್ತವೆ. ಅದಕ್ಕೆ ಪ್ರತಿಯೊಬ್ಬ ಮಕ್ಕಳು ಕೂಡ ನೀವು ಡಿಸೈಡ್ ಆಗಿ ಒಬ್ಬ ಯಶಸ್ವಿ ವಿದ್ಯಾರ್ಥಿ ನೀವಾಗ್ರಿ. ನೀವು ಒಳ್ಳೆ ವಿದ್ಯಾರ್ಥಿ ಆಗೋದ್ರಿಂದ ನಿಮ್ಮ ಇಡೀ ಕುಟುಂಬ, ನಿಮ್ಮ ತಂದೆ ತಾಯಿ ಸಂತೋಷ ಪಟ್ಟಷ್ಟು ಬೇರೆ ಯಾರು ಸಂತೋಷ ಪಡೋದಿಲ್ಲ. ಸಂತೋಷವನ್ನ ನಾವು ನಮ್ಮ ತಂದೆ ತಾಯಿ ಏನ್ ಕೊಟ್ವಿ ಅನ್ನೋದು
ನಿಮ್ಮ ರಿಸಲ್ಟ್ ಮೇಲೆ ಕೂಡ ಇದೆ. ಅದಕ್ಕೋಸ್ಕರ ನಾ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನೀವು ಹಿಂದೇಟನ್ನ ಹಾಕಬೇಡಿ. ಏನೋ ಬರ್ದ್ ಬಿಡಮ್ಮ ಅಂತ ಹೇಳಿ ದಯವಿಟ್ಟು ಕಷ್ಟಪಟ್ಟು ಓದದೇನೆ ಇಷ್ಟಪಟ್ಟು ಓದಿ SSLC ಎಕ್ಸಾಮ್ ಯಶಸ್ವಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು.